ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯುವತಿಯೊಬ್ಬಳ ಜೊತೆಗೆ ಬೈಕ್ ಟ್ಯಾಕ್ಸಿಯ ಚಾಲಕನೊಬ್ಬ ಅಸಭ್ಯವಾಗಿ ವರ್ತಿಸಿದಂತಹ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಯುವತಿಯ ಕಾಲು ತೊಡೆಯನ್ನ ಮುಟ್ಟಿ ಅಸಭ್ಯ ರೀತಿಯಲ್ಲಿ ವರ್ತಿಸಿದ್ದಾನೆ ಅನ್ನುವಂತಹ ಆರೋಪ ಇದಾಗಿದೆ. ಬೈಕ್ನಲ್ಲಿ ಕೂತಂತಹ ಸಮಯದುದ್ದಕ್ಕೂ ಕೂಡ ಉದ್ದೇಶಪೂರ್ವಕವಾಗಿಯೇ ಈತ ದುರ್ವರ್ತನೆಯನ್ನು ತೋರಿದ್ದಾನಂತೆ. ಯುವತಿಯ ಕಾಲಿನ ಮೇಲೆ ಚಾಲಕ ಕೈ ಇಡುವಂತಹ ದೃಶ್ಯ ಯುವತಿಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ನವೆಂಬರ್ 6 ಸಂಜೆ 4 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ವಿಡಿಯೋ ಸಮೇತ ವಿಲ್ಸನ್ ಗಾರ್ಡನ್ ಠಾಣೆಗೆ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಈ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಕ್ರಮ ಆಗಬೇಕು ಅಂಥೇಳಿ ಪೊಲೀಸರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆಟೋ ಮತ್ತು ಕ್ಯಾಬ್ಗೆ ಹೋಲಿಕೆ ಮಾಡಿಕೊಂಡ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಕಡಿಮೆ ರೇಟಿಗೆ ನಾವು ಅಂದುಕೊಂಡಂತಹ ಜಾಗಕ್ಕೆ ಹೋಗಬಹುದು ಅಂಥೇಳಿ ಬಹಳಷ್ಟು ಜನ ಬೈಕ್ ಟ್ಯಾಕ್ಸಿಯ ಮೊರೆ ಹೋಗ್ತಾ ಇದ್ದಾರೆ. ಹೀಗೆ ಈ ಯುವತಿ ಕೂಡ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಈ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಗಾಡಿಯ ನಂಬರ್ ಸಮೇತ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. KA 55 EA 4344 ಬೈಕ್ನ ನಂಬರ್ ಇದು. ಚಾಲಕ ಯುವತಿಯ ಕಾಲು ಮತ್ತು ತೊಡೆಯನ್ನು ಮುಟ್ತಾ ಇರುವಂತಹ ಆರೋಪವನ್ನು ಯುವತಿ ಮಾಡ್ತಾ ಇದ್ದಾರೆ. ಯುವತಿ ಇದನ್ನು ಪ್ರಶ್ನೆ ಮಾಡ್ತಾರಂತೆ. ಮತ್ತೆ ಇದೇ ರೀತಿಯ ಸ್ಪರ್ಶವನ್ನು ಮಾಡಿ ಕಿರುಕುಳವನ್ನು ಕೊಟ್ಟಿದ್ದಾನಂತೆ. ಈ ವಿಚಾರವನ್ನು ಸ್ನೇಹಿತನಿಗೆ ಯುವತಿ ತಿಳಿಸಿದ್ದಾರೆ. ರ್ಯಾಪಿಡೋ ಬೈಕ್ ಸೇಫ್ ಅಲ್ಲ ಅಂಥೇಳಿ ಯುವತಿಗೆ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ತಲುಪಿದ ಬಳಿಕ ಯುವತಿಯ ಸ್ನೇಹಿತ ಆ ಚಾಲಕನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ತಪ್ಪಾಯಿತು ಅಂತ ಒಪ್ಕೊಂಡು ಬೈಕ್ ಟ್ಯಾಕ್ಸಿ ಚಾಲಕ ಅಲ್ಲಿಂದ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈಗ ಈ ಯುವತಿ ಆರೋಪ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನೇನಾದರೂ ಪೊಲೀಸರು ಟ್ರೇಸ್ ಮಾಡಿದಾರಾ? ಆತ ಯಾರು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಜೊತೆಗೆ ಈ ಯುವತಿಗಾದಂತಹ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತಿದ್ದಾರೆ ಯುವತಿ ಅಂತ ಹೇಳಿ? ಪ್ರೇಮ್, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಆಸಾಂ ಮೂಲದ ಯುವತಿ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಆತ ಅಂದರೆ ಆ ಲೇಡಿ ಪ್ರಯಾಣಿಕರು ಯಾರಿದ್ರಲ್ಲ ಆ ಯುವತಿಯನ್ನು ಪಿಕ್ ಮಾಡಿ ಎಲ್ಲಿ ಬಿಡಬೇಕು ಆ ಜಾಗಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಹೋಗುವಂಥ ಸಂದರ್ಭದಲ್ಲಿ ಆ ಮಹಿಳೆಯ ಅಥವಾ ಆ ಯುವತಿಯ ಮೈಯನ್ನು ಸ್ಪರ್ಶಿಸಿ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದ, ಅಂದರೆ ಅನುಚಿತವಾಗಿ ವರ್ತಿಸ್ತಾ ಇದ್ದ. ಸೊ ಆ ಒಂದು ವಿಡಿಯೋವನ್ನು ಯುವತಿ ಹಿಂದೆ ಕುಂತ್ಕೊಂಡು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ರು. ಕಾಲುಗಳನ್ನು ತೊಡೆಗಳನ್ನು ಸವರುವಂಥದ್ದು, ಆ ರೀತಿಯಾಗಿ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದ. ಸೊ ಈ ವಿಚಾರದ ಬಗ್ಗೆ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಆಕೆಗೆ ಆಗಿರುವಂತಹ ಆ ಕಿರುಕುಳದ ಬಗ್ಗೆ ಆ ಒಂದು ಪತ್ರದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಯಾರು ಕಿರುಕುಳವನ್ನು ಕೊಟ್ಟಿದ್ರಲ್ಲ ಆ ಆ್ಯಪಲ್ಲಿ, ರ್ಯಾಪಿಡೋ ಆ್ಯಪಲ್ಲಿ ಆತನ ಹೆಸರು ಲೋಕೇಶ್ ಅನ್ನುವಂಥದ್ದು ಗೊತ್ತಾಗಿದೆ. ಆತನ ಬೈಕ್ ನಂಬರ್ ಕೂಡ ಈಗ ರಿಜಿಸ್ಟರ್ನ ಮಾಡಿ ಅಲ್ಲಿ FIR ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಆ ಒಂದು FIR ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ನೋಂದಣಿ ಸಂಖ್ಯೆ ಏನಿದೆ ಅದರ ಆಧಾರದ ಮೇಲೆ ಆತನ ವಿಳಾಸವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆಕೆಗೆ ಆಗಿರುವಂತಹ ಈ ರೀತಿಯ ಕಿರುಕುಳದ ಅನುಭವವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹಂಚಿಕೊಂಡಿದ್ರು. ನೇರವಾಗಿ ಠಾಣೆಗೆ ಬಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಆ ದೂರಿನ ಅನ್ವಯ ಈಗ ಯಾರು ಆ ರ್ಯಾಪಿಡೋ ಬೈಕ್ ಚಾಲಕ ಇದ್ದಾನಲ್ಲ ಆತನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ರ್ಯಾಪಿಡೋಗಳನ್ನು ಯಾಕೆ ಬುಕ್ ಮಾಡ್ತಾರೆ ಅಂತ ಹೇಳಿದರೆ ಈಸಿಯಾಗಿ ಬೇಗ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೋದು ಮತ್ತು ಕಡಿಮೆ ದರ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬುಕ್ ಮಾಡ್ತಾರೆ. ಆದರೆ ಇದು ಸೇಫ್ ಅಲ್ಲ ಅನ್ನುವಂಥದ್ದು ಇತ್ತೀಚಿನ ಒಂದಿಷ್ಟು ಘಟನೆಗಳು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಆ ಯುವತಿಗೆ ಆಗಿರುವಂತಹ ಕಿರುಕುಳದ ಅನುಭವವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದರ ಮೂಲಕವಾಗಿ ಈಗ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಪೊಲೀಸರು ಈಗ ಆ ಚಾಲಕನ ಜಾಡು ಹಿಡಿದು ಈಗ ಹೊರಟಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. Gracias.